ಸಿಎಂ ಸಿದ್ದರಾಮಯ್ಯ ನಿರ್ಗಮನಕ್ಕೆ ವಿಧಾನಸೌಧ ಸಿಬ್ಬಂದಿ ಸಹಿತ ಕಣ್ಣೀರನ್ನ ಇಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಮುಂದೆ ಸಚಿವಾಲಯದ ಸಿಬ್ಬಂದಿ ಕಣ್ಣೀರು. ಸಿಎಂ ಸಿದ್ದರಾಮಯ್ಯ ನಿರ್ಗಮನಕ್ಕೆ ವಿಧಾನಸೌಧ ಸಿಬ್ಬಂದಿ ಕಣ್ಣೀರು. ಸಿದ್ದರಾಮಯ್ಯ ಮುಂದೆ ಸಚಿವಾಲಯದ ಸಿಬ್ಬಂದಿ ಕಣ್ಣೀರನ್ನ ಇಟ್ಟಿದ್ದಾರೆ. ನಾಳೆ ಸಿದ್ದರಾಮಯ್ಯ ರಾಜೀನಾಮೆ ಹಿನ್ನೆಲೆ ಕಣ್ಣೀರನ್ನ ಸುರಿಸಿರುವಂತದ್ದು. ನಮಗೆ ಇಷ್ಟು ದಿನ ನೀವು ಆಧಾರವಾಗಿದ್ದಿರಿ, ನಿಮ್ಮ ಹೆಸರೇಳಿಕೊಂಡು ಜೀವನ ನಡೆಸುತ್ತಿದ್ದೇವೆ. ಸಿಎಂ ಸಿದ್ದರಾಮಯ್ಯ ಮುಂದೆ ಸಿಬ್ಬಂದಿ ಕಣ್ಣೀರು. ಸಚಿವಾಲಯದ ಸಿಬ್ಬಂದಿಯನ್ನ ಸಮಾಧಾನ ಮಾಡಿದ ಸಿಎಂ ಸಿದ್ದು. ಸಿಎಂ ಸಿದ್ದರಾಮಯ್ಯ ನಿರ್ಗಮನಕ್ಕೆ ವಿಧಾನಸೌಧ ಸಿಬ್ಬಂದಿ ಕಣ್ಣೀರನ್ನ ಇಟ್ಟಿದ್ದಾರೆ. ಸಚಿವಾಲಯದ ಸಿಬ್ಬಂದಿಗಳು ಇಷ್ಟು ದಿನ ನಮಗೆ ಆಧಾರವಾಗಿದ್ರಿ ಅಂತೆಲ್ಲ ಮಾತನಾಡಿ ಕಣ್ಣೀರನ್ನ ಸುರಿಸಿರುವಂಥದ್ದು. ನಾಳೆ ಸಿದ್ದರಾಮಯ್ಯ ಅವರ ರಾಜೀನಾಮೆ ಹಿನ್ನೆಲೆಯಲ್ಲಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಒಂದಿಷ್ಟು ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಬ್ಬಂದಿಗಳ ಗೋಳಾಟ ಮತ್ತೊಂದು ಕಡೆ. ಅವರನ್ನ ಸಮಾಧಾನ ಮಾಡುವಂತ ಕೆಲಸ ಮಾಡಿದ್ರು ಸಿದ್ದರಾಮಯ್ಯ ಅವರು. ರಾಜಕೀಯವಾಗಿ ವ್ಯಕ್ತಿಗತ ಪಕ್ಷಗತ ಅಂತ ನಾವು ನೋಡಿದಾಗ ಕೆಲವೊಂದು ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತಾನೆ ಮಾತಾಡ್ಬೋದು. ವ್ಯಕ್ತಿಗತ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗಿರುತ್ತೆ ಅಂತ. ಈಗ ಸಿದ್ದರಾಮಯ್ಯ ಅವರ ನಾಳೆ ರಾಜೀನಾಮೆ ಹಿನ್ನೆಲೆಯಲ್ಲಿ ಅಲ್ಲಿರುವಂಥ ಸಿಬ್ಬಂದಿಗಳ ಗೋಳಾಟ ಇದು. ಕಣ್ಣೀರನ್ನ ಇಡ್ತಾ ಇದ್ದಾರೆ, ನಮಗೆ ಆಧಾರವಾಗಿದ್ರಿ ಅಂತೆಲ್ಲ ಮಾತನಾಡಿ. ಬಟ್ ಸಿದ್ದರಾಮಯ್ಯ ಅವರು ಒಂದು ವಿಚಾರ, ಈಗ ಯಾಕಂದ್ರೆ ಸಾಕಷ್ಟು ಜನಗಳ ಮುಂದೆ ಈಗ ನಡೀತಾ ಇರುವಂಥ ಬೆಳವಣಿಗೆಗಳು, ರಾಜಕೀಯ ಬೆಳವಣಿಗೆಗಳು ಎಷ್ಟು ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದೆ ಅಂತ ಅಂದರೆ, ಜನತೆಗೆ ಸಿದ್ದರಾಮಯ್ಯ ಅವರು ಒಂದು ಕಡೆ ಮಾತಾಡ್ತಾರೆ, ನನಗೆ ಯಾವುದೇ ನನ್ನ ಮಗನಿಗೂ ಕೂಡ ಯಾವುದೇ ಮಂತ್ರಿಗಿರಿ ಬೇಡ, ಯಾವುದೇ ಸ್ಥಾನ ಬೇಡ, ನಾನು ಕೂಡ ಯಾವುದೇ ಒಂದು ಸ್ಥಾನದಲ್ಲಿರೋಲ್ಲ, ನಾನು ಯಾವುದೇ ರಾಜಕಾರಣಕ್ಕೆ ಹೋಗೋದಿಲ್ಲ, ದೆಹಲಿ ರಾಜಕಾರಣ ನನಗೆ ಒಗ್ಗಲ್ಲ, ಬೇಡ ಅನ್ನುವಂಥದ್ದು. ಇವೆಲ್ಲವೂ ಏನು ಪರ್ಮನೆಂಟಾಗಿ ಒಂದು ರಾಜಕೀಯ ಜೀವನದಿಂದಾನೇ ಹೋಗ್ಬಿಡ್ತಾರೇನಪ್ಪ ಅನ್ನುವಂಥ ಗೊಂದಲ ಎಷ್ಟರ ಮಟ್ಟಿಗೆ ಇಲ್ಲಿ ಸೃಷ್ಟಿ ಆಗ್ತಾ ಇದೆ ಅಂತ ಅಂದರೆ, ಈಗ ಅಲ್ಲಿ ರಾಜಕೀಯ ನಾಯಕರು ಮಾಡ್ತಾ ಇರುವಂಥ ಒಂದಿಷ್ಟು ಕಾರ್ಯಗಳಿಂದ, ನಡೆಗಳಿಂದ ಗೊಂದಲ ಸೃಷ್ಟಿ ಆಗಿರುವಂಥದ್ದು. ಈಗ ತಾನೇ ಸುರ್ಜೇವಾಲಾ ಅವರ ಒಂದು ಸ್ಟೇಟ್ಮೆಂಟನ್ನು ಕೇಳಿದ್ವಿ. ಅಲ್ಲಿ ಯಾವುದೇ ರೀತಿಯಾಗಿ ಬೇರೆ ರೀತಿಯಾದಂಥ ಸಭೆ ಆಗಿದ್ದು ಇದ್ರ ಬಗ್ಗೆ ಏನು ಚರ್ಚೆ ಆಗಿಲ್ಲ ಅಂತ ಹೇಳುವಂಥದ್ದು. ಗೊಂದಲಗಳನ್ನು ಎಷ್ಟರ ಮಟ್ಟಿಗೆ ಸೃಷ್ಟಿ ಮಾಡಿ ಕೊಡ್ತಾ ಇದ್ದಾರೆ, ಜನ ಅದನ್ನು ಹೇಗೆ ಒಪ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು. ಈಗ ಅಲ್ಲಿ ಇದ್ದಂಥ ಸಿಬ್ಬಂದಿಗಳ ಜೊತೆ ಮಾತನಾಡಿರುವಂಥದ್ದು ಸಿಎಂ ಸಿದ್ದರಾಮಯ್ಯ ಅವರು. ಸಿಬ್ಬಂದಿಗಳ ಜೊತೆ ಮಾತುಕತೆಯನ್ನು ನಡೆಸಿರುವಂಥದ್ದು. ಕೆಲವೊಂದಿಷ್ಟು ಅದೇ ನಾನು ಆಗಲೇ ಹೇಳಿದೆ, ಅವರ ಒಂದು ನೇರ ನುಡಿಗಳಾಗಿರ್ಬೋದು, ಅವ್ರು ಮಾತಾಡುವಂಥ ಒಂದು ಶೈಲಿ ಆಗಿರ್ಬೋದು, ಅದಕ್ಕೂ ಕೂಡ ಫ್ಯಾನ್ಸ್ ಇದ್ದಾರೆ, ಅದಕ್ಕೂ ಕೂಡ ಜನ ಅಭಿಮಾನವನ್ನು ವ್ಯಕ್ತಪಡಿಸ್ತಾರೆ ಸಿದ್ದರಾಮಯ್ಯ ಅವರಿಗೆ.